ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಥರ್ಡ್ ರೌಂಡ್ ಕಾಸ್ಟ್ ಅಂಡ್ ಡೆಪಾಸಿಟ್ ಬಗ್ಗೆ ಫುಲ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಓಕೆನಾ? ಸೊ ಥರ್ಡ್ ರೌಂಡ್ ಕಾಸ್ಟ್ ಅಂಡ್ ಡೆಪಾಸಿಟ್ ಬಗ್ಗೆ ನಿಮ್ಮಲ್ಲಿ ಸಾಕಷ್ಟು ಡೌಟ್ಸ್ ಆದ್ರೆ ಇದಾವೆ. ಈಗ ಕಾಸ್ಟ್ ಅಂಡ್ ಡೆಪಾಸಿಟ್ ಅನ್ನ ಯಾರು ಪೇ ಮಾಡಬೇಕು, ಈಗಾಗಲೇ ಕಾಸ್ಟ್ ಅಂಡ್ ಡೆಪಾಸಿಟ್ ಪೇ ಮಾಡಿರೋರ್ದು ಯಾವ ರೀತಿ ಅಪ್ಲಿಕೇಬಲ್ ಆಗುತ್ತೆ, ಥರ್ಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆದ್ರೆ ಕಾಸ್ಟ್ ಅಂಡ್ ಡೆಪಾಸಿಟ್ ಯಾವ ರೀತಿ ವರ್ಕ್ ಆಗುತ್ತೆ, ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತಂದ್ರೆ ಕಾಸ್ಟ್ ಅಂಡ್ ಡೆಪಾಸಿಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಕಾಸ್ಟ್ ಅಂಡ್ ಡೆಪಾಸಿಟ್ ಬಗ್ಗೆ ನಿಮ್ಗೆ ಏನೇ ಡೌಟ್ ಇರಲಿ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಆದ್ರೆ ಸಿಗುತ್ತೆ. ಆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಜೊತೆಗೆ ಚಾನಲ್ಗೆ ಇನ್ನೂ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ವಿಡಿಯೋನ ನೋಡ್ತಿದ್ದೀರಾ, ಲೈಕ್ ಸಬ್ಸ್ಕ್ರೈಬ್ ತುಂಬಾ ಕಡಿಮೆ ಮಾಡ್ಕೊತಿದ್ದೀರಾ, ದಯವಿಟ್ಟು ಎಲ್ಲರೂ ಲೈಕ್ ಸಬ್ಸ್ಕ್ರೈಬ್ ಅನ್ನ ಆದ್ರೆ ಮಾಡ್ಕೊಳ್ಳಿ. ಓಕೆನಾ? ಮೊದಲಿಗೆ ಈಗ ಥರ್ಡ್ ರೌಂಡ್ ಕುರಿತು ನೆನೆ ಎಲ್ಲ ಅಪ್ಡೇಟ್ಸ್ ಬಂದಿದ್ದ ಆದ್ಮೇಲೆ ಕಾಸ್ಟ್ ಅಂಡ್ ಡೆಪಾಸಿಟ್ ಕುರಿತು ಒಂದು ಇಂಪಾರ್ಟೆಂಟ್ ಆಗಿ ಅಪ್ಡೇಟ್ ಆದ್ರೆ ಬಂತು. ಓಕೆನಾ? ಸೊ ಈಗ ಆಪ್ಷನ್ ಎಂಟ್ರಿ ಮಾಡಬೇಕಿದ್ರೆ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿಯನ್ನ ಕಾಸ್ಟ್ ಅಂಡ್ ಡೆಪಾಸಿಟ್ ಅನ್ನ ಪೇ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಈಗ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಯಾರೆಲ್ಲ ಕಾಸ್ಟ್ ಅಂಡ್ ಡೆಪಾಸಿಟ್ ಅನ್ನ ಪೇ ಮಾಡಬೇಕು ಅಂತ ಅಂದ್ರೆ, ಈಗ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಚಾಯ್ಸ್ 3 ಸೆಲೆಕ್ಟ್ ಮಾಡಿ ಯಾರು ಕಾಸ್ಟ್ ಅಂಡ್ ಡೆಪಾಸಿಟ್ ಅನ್ನ ಈಗಾಗಲೇ ಪೇ ಮಾಡಿದ್ದಾರೆ ಅವರು ಕಾಸ್ಟ್ ಅಂಡ್ ಡೆಪಾಸಿಟ್ ಅನ್ನ ಪೇ ಮಾಡುವಂತ ಅವಶ್ಯಕತೆ ಆದ್ರೆ ಇಲ್ಲ. ಇಲ್ಲಿ ಯಾರು ಕಾಸ್ಟ್ ಅಂಡ್ ಡೆಪಾಸಿಟ್ ಅನ್ನ ಪೇ ಮಾಡಬೇಕು ಅಂತ ಅಂದ್ರೆ, ಸೆಕೆಂಡ್ ರೌಂಡ್ ಅಲ್ಲಿ ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ ಇವರು ಥರ್ಡ್ ರೌಂಡ್ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಅಂದ್ರೆ ಅವರು 10,000 ರೂಪೀಸ್ ಕಾಸ್ಟ್ ಅಂಡ್ ಡೆಪಾಸಿಟ್ ಅನ್ನ ಪೇ ಮಾಡಬೇಕು. ಜೊತೆಗೆ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಯಾರಾದ್ರೆ ಚಾಯ್ಸ್ ಎಂಟ್ರಿ ಮಾಡಿಲ್ವೋ, ಇಲ್ಲ ಅಂತಂದ್ರೆ ಚಾಯ್ಸ್ ಎಂಟ್ರಿ ಮಾಡಿ ಫೀಸ್ ಪೇಮೆಂಟ್ ಮಾಡಿಲ್ವೋ, ಇಂತಹ ಸ್ಟೂಡೆಂಟ್ಸ್ ಈಗ ನೀವು ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದ್ರೆ ನೀವು ಸಹ ಕಾಸ್ಟ್ ಅಂಡ್ ಡೆಪಾಸಿಟ್ ಅನ್ನ ಪೇ ಮಾಡಬೇಕಾಗುತ್ತೆ 10,000 ರೂಪೀಸ್. ಈಗ ಆಪ್ಷನ್ ಎಂಟ್ರಿ ಲಿಂಕ್ ಆದ್ರೆ ಶೋ ಆಗ್ತಿರುವಂತದ್ದು, ಆಪ್ಷನ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಗೆ ಕಾಸ್ಟ್ ಅಂಡ್ ಡೆಪಾಸಿಟ್ ಏನಾದ್ರು ತೋರಿಸಿದ್ರೆ ಅಲ್ಲಿ ಕಾಸ್ಟ್ ಅಂಡ್ ಡೆಪಾಸಿಟ್ ಅನ್ನ ಪೇ ಮಾಡಿ. ಇಲ್ಲ ಅಂತ ಅಂದ್ರೆ ನಿಮ್ಗೆ ಈಗಾಗಲೇ ಸಹ ಶುಲ್ಕ ಪಾವತಿ ಅಂಡ್ ಹಾಗೇನೂ ಸಹ ಆಯ್ಕೆಯ ಪ್ರವೇಶ ಲಿಂಕ್ ಅಂತ ಏನ್ ಕೊಟ್ಟಿದ್ರು ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಅಲ್ಲಿ ಒಂದ್ಸಲಿ ಲಾಗಿನ್ ಆಗಿ ನೋಡಿ. ಲಾಗಿನ್ ಆದಾಗ ಅಲ್ಲೇನಾದ್ರೂ ನಿಮಗೆ ಕಾಸ್ಟ್ ಅಂಡ್ ಡೆಪಾಸಿಟ್ ಆಪ್ಷನ್ ತೋರಿಸಿದ್ರೆ ಕಾಸ್ಟ್ ಅಂಡ್ ಡೆಪಾಸಿಟ್ ಅನ್ನ ಪೇ ಮಾಡಿ. ಸೊ ಇವತ್ತಿನ ಈ ವಿಡಿಯೋಗೆ ನೀವು ಕಾಸ್ಟ್ ಅಂಡ್ ಡೆಪಾಸಿಟ್ ಅನ್ನ ಪೇ ಮಾಡಿದೀರಾ ಇಲ್ವಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಸೊ ಹಾಗಿದ್ರೆ ಈ ಕಾಸ್ಟ್ ಅಂಡ್ ಡೆಪಾಸಿಟ್ ಯಾವ ರೀತಿ ವರ್ಕ್ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಮೊದಲಿಗೆ ನೋಡಿ, ಕಾಸ್ಟ್ ಅಂಡ್ ಡೆಪಾಸಿಟ್ ಈಗ ಯಾರ್ಯಾರಿಗೆ ಕಂಪಲ್ಸರಿ ಪೇ ಮಾಡಿರ್ಲೇಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಚಾಯ್ಸ್ 3 ಯಾರು ಸೆಲೆಕ್ಟ್ ಮಾಡಿದ್ರೋ ಇವರು ಚಾಯ್ಸ್ 3 ಸೆಲೆಕ್ಟ್ ಮಾಡಿರುವಂತ ಸ್ಟೂಡೆಂಟ್ಸ್ ಕಂಪಲ್ಸರಿ ಆಗಿ ಒಂದು ಕಾಸ್ಟ್ ಅಂಡ್ ಡೆಪಾಸಿಟ್ ಅನ್ನ ಪೇ ಮಾಡಿದ್ರೆ ಅಷ್ಟೇ ಅವರಿಗೆ ಈಗ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಆದ್ರೆ ಅವ್ರಿಗೆ ಅಪ್ಲಿಕೇಬಲ್ ಆಗುವಂತದ್ದು. ಅಂಡ್ ಸೆಕೆಂಡ್ ರೌಂಡ್ ಅಲ್ಲಿ ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ ಇವರು ಕಂಪಲ್ಸರಿ ಕಾಸ್ಟ್ ಅಂಡ್ ಡೆಪಾಸಿಟ್ ಅನ್ನ ಪೇ ಮಾಡಲೇಬೇಕು. ಜೊತೆಗೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಯಾರಿಂದ ಆಗಿಲ್ವೋ, ಚಾಯ್ಸ್ ಎಂಟ್ರಿ ಮಾಡಿ ಯಾರು ಕಾಲೇಜಸ್ಗೆ ಜಾಯಿನ್ ಆಗಿಲ್ವೋ, ಸೊ ಇಂತಹವ್ರು ಏನ್ ಮಾಡ್ಬೇಕು ಅಂತ ಅಂದ್ರೆ ನೀವು ಕಂಪಲ್ಸರಿ ಆಗಿ ಕಾಸ್ಟ್ ಅಂಡ್ ಡೆಪಾಸಿಟ್ ಅನ್ನ ಪೇ ಮಾಡಲೇಬೇಕು. ಈಗ ನೀವು ಕೇಳಬಹುದು, ಸರ್ ಆಗಿದ್ರೆ ನಾನು ಕಾಸ್ಟ್ ಅಂಡ್ ಡೆಪಾಸಿಟ್ ಏನು 10,000 ರೂಪೀಸ್ ಪೇ ಮಾಡಿದ್ರಿ, ನಾನು ಥರ್ಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಲ್ವಾ, ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಟೈಮ್ ಅಲ್ಲಿ ಒಂದಿಷ್ಟು ಕಾಲೇಜಸ್ ಅನ್ನ ಆಡ್ ಮಾಡ್ತೀನಿ, ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ಎಲ್ಲಾ ತರದ ಚೇಂಜಸ್ ಅನ್ನ ಮಾಡ್ತೀನಿ. ಅದಾದ್ಮೇಲೆ ನನಗೆ ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಲ್ಲಿ ಇನ್ ಕೇಸ್ ಆಗಿ ಏನಾದ್ರೂ ಸಹ ನನಗೆ ಒಂದು ಕಾಲೇಜ್ ಅಲಾಟ್ ಆಗಿಲ್ಲ ಅಂತಂದ್ರೆ ನಾನು ಕಟ್ಟಿರುವಂತಹ ಕಾಸ್ಟ್ ಅಂಡ್ ಡೆಪಾಸಿಟ್ ವೇಸ್ಟ್ ಏನಾ ಅಂತ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಇಲ್ಲ. ಇದ್ರ ಬಗ್ಗೆ ಈಗಾಗಲೇ ಸಹ ಕೆಎ ಕಡೆಯಿಂದ ಕ್ಲಿಯರ್ ಆಗಿ ಕನ್ಫರ್ಮೇಶನ್ ಅನ್ನ ಕೊಟ್ಟಿರುವಂತದ್ದು. ಈಗ ನೀವು ಕಾಸ್ಟ್ ಅಂಡ್ ಡೆಪಾಸಿಟ್ ಅನ್ನ ಪೇ ಮಾಡಿದೀರಾ, ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಏನಾದ್ರೂ ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಅಂದ್ರೆ ನೀವು ಕಟ್ಟಿರುವಂತ 10,000 ರೂಪೀಸ್ ಕಾಸ್ಟ್ ಅಂಡ್ ಡೆಪಾಸಿಟ್ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ವಾಪಸ್ ಬರುತ್ತೆ. ಅಮೌಂಟ್ ಆದ್ರೆ ರೀಫಂಡ್ ಆಗುತ್ತೆ. ಇದರಲ್ಲಿ ಯಾವುದೇ ತರದ ನೀವು ಚಿಂತನೆ ಮಾಡುವಂತಹ ಅವಶ್ಯಕತೆ ಇಲ್ಲವೇ ಇಲ್ಲ. ಓಕೆನಾ? ನಿಮಗೆ 10,000 ರೂಪೀಸ್ ಆದ್ರೆ ವಾಪಸ್ ಬರುತ್ತೆ. ಈಗ ಇನ್ನೊಂದು ಕ್ಯಾಟಗರಿ ಏನು ಅಂತ ಅಂದ್ರೆ, ಈಗ ನೀವು ಕಾಸ್ಟ್ ಅಂಡ್ ಡೆಪಾಸಿಟ್ ಅನ್ನ ಪೇ ಮಾಡಿ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡ್ತೀರಾ, ಅದಾದ್ಮೇಲೆ ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ನಿಮ್ಮ ಒಂದು ಕೋರ್ಸ್ ಫೀಸ್ ಬಂದ್ಬಿಟ್ಟು 1,12,000 ಆದ್ರೆ ಇರುತ್ತೆ. ಸೊ ಅವಾಗ ನೀವು ಎಷ್ಟು ಫೀಸ್ ಅನ್ನ ಪೇ ಮಾಡಬೇಕು ಅಂತ ಅಂದ್ರೆ, ಈಗ ಕಟ್ಟಿರುವಂತಹ 10,000 ರೂಪೀಸ್ ಕಾಸ್ಟ್ ಅಂಡ್ ಡೆಪಾಸಿಟ್ ಅನ್ನ ಬಿಟ್ಟು ರಿಮೈನಿಂಗ್ ಅಮೌಂಟ್ 1,02,000 ರೂಪೀಸ್ ಆದ್ರೆ ಪೇ ಮಾಡಬೇಕಾಗುತ್ತೆ. ನಾನು ನಿಮ್ಗೆ ಎಕ್ಸಾಂಪಲ್ ಮೂಲಕ ತಿಳಿಸ್ಕೊಟ್ಟೆ. ನಿಮ್ಮ ಒಂದು ಕೋರ್ಸ್ ಫೀಸ್ ಈಗ 45,000 ಏನಾದ್ರು ಇತ್ತು ಅಂತ ಅಂದ್ರೆ 10,000 ಬಿಟ್ಟು ರಿಮೈನಿಂಗ್ 35,000 ಅನ್ನ ಪೇ ಮಾಡ್ತೀರಾ. ಓಕೆನಾ? ನೀವು ಕಟ್ಟಿರುವಂತಹ ಕಾಸ್ಟ್ ಅಂಡ್ ಡೆಪಾಸಿಟ್ ಅಲ್ಲಿ ನಿಮ್ಗೆ ಯಾವುದೇ ತರದ ತೊಂದರೆ ಆದ್ರೆ ಆಗೋದಿಲ್ಲ. ನಾನು ಈಗಾಗಲೇ ಚಾಯ್ಸ್ 3 ಸೆಲೆಕ್ಟ್ ಮಾಡಿ ಕಾಸ್ಟ್ ಅಂಡ್ ಡೆಪಾಸಿಟ್ ಅನ್ನ ಪೇ ಮಾಡಿದೀನಿ, ಈಗ ನಾನು ಮತ್ತೆ ಕಾಸ್ಟ್ ಅಂಡ್ ಡೆಪಾಸಿಟ್ ಅನ್ನ ಪೇ ಮಾಡ್ಬೇಕಂತ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಸಹ ನೀವು ಕಾಸ್ಟ್ ಅಂಡ್ ಡೆಪಾಸಿಟ್ ಅನ್ನ ಪೇ ಮಾಡುವಂತ ಅವಶ್ಯಕತೆ ಇಲ್ಲ. ಮತ್ತೆ ನಿಮ್ಮಲ್ಲಿ ಸಾಕಷ್ಟು ಡೌಟ್ ಇರೋದೇನು ಅಂತಂದ್ರೆ, ಸಾಕಷ್ಟು ಸ್ಟೂಡೆಂಟ್ಸ್ ಅಲ್ಲಿ ಇರುವಂತದ್ದು ನಾನು ಕಟ್ಟಿರುವಂತ 10,000 ರೂಪೀಸ್ ಎಲ್ಲಿ ವೇಸ್ಟ್ ಆಗುತ್ತೋ ಅನ್ನೋದು ನಿಮ್ಮ ಮೈಂಡ್ ಅಲ್ಲಿ ಇದೆ. ಓಕೆನಾ? ಯಾಕೆ 10,000 ರೂಪೀಸ್ ಅನ್ನ ಕಟ್ಸ್ಕೋತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಈಗ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಲಾಸ್ಟ್ ಇಯರ್ಸ್ ಎಲ್ಲ ಏನ್ ಮಾಡ್ತಿದ್ರು, ಥರ್ಡ್ ರೌಂಡ್ ಗೆ ಪಾರ್ಟಿಸಿಪೇಟ್ ಮಾಡ್ತಿದ್ರು, ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡ್ತಿದ್ರು, ಥರ್ಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದ್ದ ಆದ್ಮೇಲೆ ಅವರು ಕಾಲೇಜಸ್ ಗಾದ್ರೆ ಜಾಯಿನ್ ಆಗ್ತಾ ಇರ್ಲಿಲ್ಲ. ಅವಾಗ ಕೆ ಅವ್ರಿಗೆ ಏನ್ ಅನಿಸ್ತು ಅಂತಂದ್ರೆ, ನಾವು ನಡೆಸ್ತಿರುವಂತ ಕೌನ್ಸಿಲಿಂಗ್ ಅಲ್ಲಿ ಇವ್ರು ಬಂದ್ಬಿಟ್ಟು ಸುಮ್ನೆ ತಮಾಷೆ ಮಾಡ್ತಾ ಇದಾರೆ,
ಕೊಟ್ಟಿದ್ದಾರೆ. ಈಗ ನೀವು ಸೀಟ್ ಅಲಾಟ್ಮೆಂಟ್ ಆಗಿ ಸೀಟ್ಗೆ ಹೋಗಿಲ್ಲ ಅಂತಂದ್ರೆ ಆ ಸೀಟಿಗೆ ಬೇರೆ ಯಾರೋ ಸ್ಟೂಡೆಂಟ್ ವೆಯ್ಟ್ ಮಾಡ್ತಿರ್ತಾರೆ, ಅವ್ರಿಗೆ ಅದು ಡ್ರೀಮ್ ಕಾಲೇಜು ಸಹ ಆಗಿರ್ಬೋದು, ಅದು ವೇಸ್ಟ್ ಆಗಬಾರ್ದು ಅನ್ನೋಂಥ ರೀಸನ್ಗೆ ಇಲ್ಲಿ ಕ್ಯಾಶ್ ಅಂಡ್ ಡೆಪಾಸಿಟ್ ಅನ್ನ 10,000 rupees ಕಟ್ಸ್ಕೋತಾ ಇರೋದು. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದ್ರೆ, ಈಗ ಥರ್ಡ್ ರೌಂಡ್ಗೆ ನೀವು ಎಲ್ಲರೂ ಸಹ ಎಂಟರ್ ಆಗಿದ್ದೀರಾ, ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡ್ತೀರಾ, ಥರ್ಡ್ ರೌಂಡ್ ಕ್ಯಾಶ್ ಅಂಡ್ ಡೆಪಾಸಿಟ್ ಅನ್ನ ಪೇ ಮಾಡಿದ್ರ, ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಅವಾಗ ಏನಾದ್ರೂ ನೀವು ಆ ಒಂದು ಸೀಟ್ಗೆ ಅಡ್ಮಿಷನ್ ತಗೊಂಡಿಲ್ಲ ಅಂತ ಅಂದ್ರೆ ಕಟ್ಟಿರುವಂತಹ 10,000 rupees ನಿಮಗೆ ವಾಪಸ್ ಬರೋದಿಲ್ಲ. ಜೊತೆಗೆ ನಿಮ್ಗೆ ಅಲಾಟ್ಮೆಂಟ್ ಆಗಿರುವಂತಹ ಸೀಟ್ ಕೋರ್ಸ್ ಫೀಸ್ ಎಷ್ಟಿದೆಯೋ ಅದ್ರದ್ದು 5 times ಆಫ್ ಪೆನಾಲ್ಟಿ ಪೇ ಮಾಡಬೇಕಾಗುತ್ತಂತೆ. ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಈ ವರ್ಷ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳ್ಬಿಟ್ಟು ಇಲ್ಲಿ ಕಟ್ಟಿರುವಂತಹ 10,000 rupees ಕ್ಯಾಶ್ ಅಂಡ್ ಡೆಪಾಸಿಟ್ ಹೋಗುತ್ತೆ. ಜೊತೆಗೆ ಏನು ಅಂತಂದ್ರೆ ಕೋರ್ಸ್ ಫೀಸ್ 5 times ಆಫ್ ಪೆನಾಲ್ಟಿನ ಪೇ ಮಾಡ್ತೀರಾ. ಸೊ ಹಾಗಾಗಿ ನೀವ್ ಏನ್ ಮಾಡ್ತೀರಾ, ಇವಾಗ ನೀವು ಆಪ್ಷನ್ ಎಂಟ್ರಿ ಏನ್ ಮಾಡ್ತಿದ್ದೀರಾ, ಆ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಬೇಕಿರುವಂತಹ ಕಾಲೇಜಸ್ ಅನ್ನು ಮಾತ್ರ ಇಟ್ಕೊಂಡು ಉಳಿದಿರುವಂತಹ ಕಾಲೇಜಸ್ ಅನ್ನ ಡಿಲೀಟ್ ಮಾಡಿ. ನಾನು ಸಾಕಷ್ಟು ವಿಡಿಯೋಸ್ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಸರಿ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಲಿಸ್ಟ್ ಯಾವುದೇ ಸ್ಟೂಡೆಂಟ್ ಆಗಲಿ ಯಾವ ರೀತಿ ಇರಬೇಕು, ಇದರಲ್ಲಿ ಯಾವುದೇ ಸೀಟ್ ಸಿಕ್ಕಿದ್ರು ನಾನು ಹೋಗ್ತೀನಿ ಅನ್ನುವಂಥ ಕಾಲೇಜನ್ನ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಇಟ್ಕೊಂಡು ಉಳಿದಿರುವಂತಹ ಕಾಲೇಜಸ್ ಅನ್ನೆಲ್ಲಾನು ಸಹ ಡಿಲೀಟ್ ಆದ್ರೆ ಮಾಡ್ಕೋಬೇಡಿ 0 ಕೊಟ್ಟು, ಓಕೆನಾ. ಸೊ ಈಗ ನಿಮ್ಗೆ ಕ್ಯಾಶ್ ಅಂಡ್ ಡೆಪಾಸಿಟ್ ಕುರಿತು ಯಾವುದೇ ತರಹದ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಕ್ಯಾಶ್ ಅಂಡ್ ಡೆಪಾಸಿಟ್ ಅಲ್ಲಿ 3 types ಆಫ್ ವರ್ಕ್ ಆಗುತ್ತೆ. ಯಾವ ರೀತಿ ವರ್ಕ್ ಆಗುತ್ತೆ, ಕ್ಯಾಶ್ ಅಂಡ್ ಡೆಪಾಸಿಟ್ ಪೇ ಮಾಡಿದಿರಾ, ಥರ್ಡ್ ರೌಂಡ್ ರಿಸಲ್ಟ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಅಂದ್ರೆ ನಿಮ್ಮ ಕ್ಯಾಶ್ ಅಂಡ್ ಡೆಪಾಸಿಟ್ ನಿಮಗೆ ವಾಪಸ್ ಬರುತ್ತೆ. ಸೀಟ್ ಅಲಾಟ್ಮೆಂಟ್ ಆಗಿ ನಿಮ್ಮ ಕೋರ್ಸ್ ಫೀಸ್ ಎಷ್ಟಿರುತ್ತೋ ಆ ಒಂದು ಕೋರ್ಸ್ ಫೀಸ್ಗೆ ಈ 10,000 ಬಿಟ್ಟು ಉಳಿದಿರುವಂತಹ ಫೀಸ್ ಅನ್ನ ನೀವು ಪೇ ಮಾಡಬೇಕಾಗುತ್ತೆ. ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆಗಿ ನೀವು ಹೋಗಿಲ್ಲ ಅಂತ ಅಂದ್ರೆ ನಿಮ್ಮ ಒಂದು ಕ್ಯಾಶ್ ಅಂಡ್ ಡೆಪಾಸಿಟ್ ಸಹ ವಾಪಸ್ ಬರೋದಿಲ್ಲ. ಜೊತೆಗೆ ಏನು ಅಂತ ಅಂದ್ರೆ ನೀವು ಮತ್ತೆ ಕೋರ್ಸ್ ಫೀಸ್ 5 times ಆಫ್ ಪೆನಾಲ್ಟಿನ ಪೇ ಮಾಡ್ತೀರಾ. ಅಂಡ್ ಇಂಪಾರ್ಟೆಂಟ್ ನಾನು ಮತ್ತೆ ಹೇಳ್ತಿದ್ದೀನಿ, ಕ್ಯಾಶ್ ಅಂಡ್ ಡೆಪಾಸಿಟ್ ಈಗಾಗಲೇ ನೀವು ಪೇ ಮಾಡಿದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಚಾಯ್ಸ್ ಅನ್ನ ಸೆಲೆಕ್ಟ್ ಮಾಡಿ. ಈಗ ನೀವು ಮತ್ತೆ ಕ್ಯಾಶ್ ಅಂಡ್ ಡೆಪಾಸಿಟ್ ಪೇ ಮಾಡುವಂತ ಅವಶ್ಯಕತೆ ಇಲ್ಲ. ಹೊಸದಾಗಿ ಯಾರೆಲ್ಲ ಕ್ಯಾಶ್ ಅಂಡ್ ಡೆಪಾಸಿಟ್ ಅನ್ನ ಪೇ ಮಾಡಿದ್ರಿ, ಪೇ ಆಯ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ಸರ್ ಕೊಟ್ಟಿರುವಂತದ್ದು ಕೇವಲ 2 ದಿನ ಕೊಟ್ಟಿದ್ದಾರೆ ಸರ್, ಇವತ್ತು ನಾಳೆ, ಇವತ್ತು ಬಂದು ಸಂಡೇ, ನಾಳೆ ಬಂದ್ಬಿಟ್ಟು ಮಂಡೇ, ನಾಳೆ ಒಂದಿನದಲ್ಲಿ ಬ್ಯಾಂಕ್ ಹೋಗಿ ಫೀಸ್ ಅನ್ನ ಪೇ ಮಾಡಕ್ ಆಗುತ್ತಾ ಅಂತ ಕೇಳ್ತಿದಾರ. 10,000 rupees ಆಗಿರೋದ್ರಿಂದ ಸಿಂಪಲ್ ಪ್ರೋಸೆಸ್, ಪ್ರತಿಯೊಬ್ಬರನ್ನು ಸಹ ಆನ್ಲೈನ್ ಅಲ್ಲೇ ಪೇ ಮಾಡಿ, ಯಾವುದೇ ತರಹದ ಪ್ರಾಬ್ಲಮ್ ಆದ್ರೆ ಇಲ್ಲ. ಬಟ್ ಏನು ಅಂತ ಅಂದ್ರೆ ಆನ್ಲೈನ್ ಅಲ್ಲಿ ಪೇ ಮಾಡೋ ಟೈಮಿಗೆ ನೀವು ಕರೆಕ್ಟ್ ಆಗಿ ಫೋನ್ ಪೇ ಅಲ್ಲಿ ಪೇ ಮಾಡ್ತೀರಾ ಅಲ್ವಾ, ಆ ಟೈಮಲ್ಲಿ ಏನ್ ಮಾಡ್ತೀರಾ, ಒಂದು ಒಳ್ಳೆ ಗುಡ್ ನೆಟ್ವರ್ಕ್ ಕನೆಕ್ಷನ್ ಇರೋ ಹತ್ರ ನೋಡ್ಕೊಳ್ಳಿ. ಅಂಡ್ ಜೊತೆಗೆ ಒಳ್ಳೆ ಮೊಬೈಲ್ಸ್ ಅಲ್ಲಿ ಪೇ ಮಾಡಿ. ನಿಮ್ಮ ಮೊಬೈಲ್ ಏನಾದ್ರು ಹ್ಯಾಂಗ್ ಆಯ್ತು, ಇಲ್ಲ ಅಂತಂದ್ರೆ ಫೋನ್ ಪೇ ಕರೆಕ್ಟ್ ಆಗಿ ವರ್ಕ್ ಆಗ್ಲಿಲ್ವಾ, ಮತ್ತೊಂದು ಪ್ರಾಬ್ಲಮ್ ಫೇಸ್ ಮಾಡಿದ್ರೆ ಅಮೌಂಟ್ ಕಟ್ ಆಗುತ್ತೆ ಫೋನ್ ಪೇ ಇಂದ. ಮತ್ತೆ ಏನಾಗುತ್ತೆ, ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಡೀಟೇಲ್ಸ್ ತೋರಿಸಲ್ಲ, ಪೇಮೆಂಟ್ ಸಕ್ಸಸ್ ಆಗಿರುವಂತದ್ದು, ಆ ಅಮೌಂಟ್ ಏನೋ ವಾಪಸ್ ಬರುತ್ತೆ, ಬಟ್ ಇಲ್ಲಿ ಟೈಮ್ ಆಗೋಗುತ್ತೆ. ಸೊ ಹಾಗಾಗಿ ಏನ್ ಮಾಡ್ತೀರಾ, ಒಂದು ಒಳ್ಳೆ ನೆಟ್ವರ್ಕ್ ಕನೆಕ್ಷನ್ ಇರೋ ಹತ್ರ ಹೋಗಿ ಒಂದು ಒಳ್ಳೆ ಮೊಬೈಲ್ ಅನ್ನ ತಗೊಂಡು ಜಸ್ಟ್ ನೀವೇನ್ ಮಾಡ್ತೀರಾ, ಅಲ್ಲಿ ಹೋಗಿ ಆನ್ಲೈನ್ ಪೇಮೆಂಟ್ ಅಂತ ಬರುತ್ತೆ, ಆನ್ಲೈನ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ತೀರಾ, ಫೋನ್ ಪೇ ಆಪ್ಷನ್ ತೋರಿಸುತ್ತೆ, ಫೋನ್ ಪೇ ಅಲ್ಲಿ 10,000 rupees ಅನ್ನ ಆರಾಮಾಗಿ ಪೇ ಮಾಡ್ಕೋಬಹುದು. ಯಾವುದೇ ತರಹದ ಪ್ರಾಬ್ಲಮ್ ಆದ್ರೆ ಇರೋದಿಲ್ಲ, ಓಕೆನಾ. ಸೊ ಕ್ಯಾಶ್ ಅಂಡ್ ಡೆಪಾಸಿಟ್ ಕುರಿತು ಇಷ್ಟೆಲ್ಲ ಅಪ್ಡೇಟ್ಸ್ ನಿಮ್ಮ ಒಂದು ಮೈಂಡ್ ಅಲ್ಲಿ ಇರಬೇಕಾಗುತ್ತೆ. ಈಗ ಈ ಥರ್ಡ್ ರೌಂಡ್ ಕೌನ್ಸಿಲಿಂಗ್ ರಿಲೇಟೆಡ್ ಬೇರೆ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಅಂಡ್ ಜೊತೆಗೆ ಆಪ್ಷನ್ ಎಂಟ್ರಿ ರಿಲೇಟೆಡ್ ನಾನು ಮಾರ್ನಿಂಗ್ ಒಂದು ವಿಡಿಯೋ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಲಿಂಕ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ವಾಚ್ ಮಾಡಿ. ಅಂಡ್ ಹಾಗೇನು ಸಹ ಸ್ಕ್ರೀನ್ ಮೇಲೆ ಕಾಣಿಸಿರುವಂತದ್ದು ನನ್ನ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲು, ಅಲ್ಲೂ ಸಹ ಬಂದು ಫಾಲೋ ಮಾಡಿ, ಸಪೋರ್ಟ್ ಅನ್ನ ಮಾಡಿ. ಈಗ ಇನ್ನೆಲ್ಲಾನು ಸಹ ಥರ್ಡ್ ರೌಂಡ್ ಕಂಪ್ಲೀಟ್ ಆಗೋವರೆಗೂ ಥರ್ಡ್ ರೌಂಡ್ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಅದಾದ್ಮೇಲೆ ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್, ಹಾಸ್ಟೆಲ್ ಅಪ್ಡೇಟ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಆ ವಿಡಿಯೋಸ್ ಅನ್ನ ನೀವು ಮಿಸ್ ಮಾಡದೆ ವಾಚ್ ಮಾಡಬೇಕು ಅಂತಂದ್ರೆ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.